ಎಲ್ಲರಿಗೂ ನಮಸ್ಕಾರ. ಇಂದಿನ ಜನ ಬಂದು ನಂಗೆ ಬಂದು ಇಂಪಾರ್ಟೆಂಟ್ ಆದ ಒಂದು ಎಡಗ ಬಂದು ಏನಂತ ನೋಡಿದೆ ಅಂದ್ರೆ ಬಂದು ಫಿಸಿಯೋಥೆರಪಿ ಅದಾಗ ಬಂದು ನಿಂಗೆ ಬಂದು நிறைய ಎಡಗ ಬಂದು ನಿಂಗೆ ಟ್ರೀಟ್ಮೆಂಟ್ಗೆ ಒಯ್ದಿರಾಕು ಎಲ್ಲಿವೇ ಇಲ್ಲದ ಒಂದು ಸ್ಪೆಷಾಲಿಟಿ ಬಂದು ಇಲ್ಲಿ ಎಡದ ಏನಾಯ್ತು ಎಂಬುದನ್ನ ನಂಗೆ ಇಂದು ನೋಡೋ ಬರ್ರಿ. ಬರ್ವಿ ಈಗ ನಂಗೆ ಎಲ್ಲಿಗೆ ಬಂದಿದ್ದು ನೋಡುವ ಬರ್ವಿ. ಬರ್ವಿ. ಹಲೋ, ಹಾಯ್. ಒಳಗಿದ್ದೀರಾ? ಒಳಗಿದ್ದೆ. ನಿಂಗೆ ಒಳಗಿದ್ರಾ? ಹೆಂಗ್ ಒಳಗಿದ್ದೀಯೋ? ಕುಳಿ. ಓಕೆ, ನಂಗೆ ಫೈನಲ್ ಆಗಿ ಬಂದು ನಂಗೆ ಎಲ್ಲಿ ಬಪ್ಪದು ಅಲ್ಲಿ ನಂಗೆ ಬಂದುಬಿಟ್ಟಿಯೋ. ಮೀಟ್ ಮಿಸಸ್ ಸಂಧ್ಯಾ. ಹಾಯ್. ಹಲೋ. ಇವತ್ತು ಬಂದು ನನಗೆ ಇದನ್ನು ಟೆಲಿಫಿಸಿಯೋನ ಫೌಂಡರ್ ಫಿಸಿಯೋಥೆರಪಿಸ್ಟ್ ಎಲ್ಲವೇ ತಾತ ಟ್ರೀಟ್ಮೆಂಟ್ ಎಲ್ಲ ಕೊಡೋದೇ ಸಂಧ್ಯಾಕತ್ತ ಅವಾಗ ಇದನ್ನ ಪತ್ತಿ ಇದನ್ನ ಇಲ್ಲಿಗ ಎತ್ತಿನ ಬಂದರು ಅಥವಾ ಪತ್ತಿ ಕೇತಾರ್ದನ್ ಟಿಪ್ಪು ಫಿಸಿಯೋ ವೆಲ್ನೆಸ್ ಸೆಂಟರ್ ಊಟಿ ಸ್ಟಾರ್ಟ್ ಮಾಡಿದ ರೀಸನ್ ಏನಂದ್ರೆ ಎಲ್ಲ ಜೋಲಿಗಾಯು ನಂಗೆ ಸ್ಟ್ರೋಕ್ ಬಂದಲೆ ಸರಿ ಎದ ವಲಿಯತ್ಲಿಯು ಎಲ್ಲಾಗವೇ ಕಾಂಬಿಟ್ರ್ ಹೋಗ್ಬೋದಾಯಿ ಆಯ್ಲಿಡಿದೆ. ಅದರಿಂದ ಏನು ರೀಸನ್ ಅಂದ್ರೆ ಇಲ್ಲಿ ಅಡ್ವಾನ್ಸ್ ಆದ ಒಂದು ಸೆಂಟರ್ ಇದುವೇ ಇಲ್ಲ, ಅದಕ್ಕೆ ಮೇಜರ್ ರೀಸನ್. ಅದು ತಪ್ಪನೆ ನಾ ಕೋವಿಡ್ ಟೈಮ್ದಾಗ ಕಂಪ್ಲೀಟಾக ಡಿಜಿಟಲಾக ಬಂದು ಪೇಷಂಟ್ ನೋಡಿದ್ರೆ ಸ್ಟಾರ್ಟ್ ಮಾಡಿದ್ರಿಂದ ಆ ಟೈಮ್ದಾಗ ಟೆಕ್ನಾಲಜಿ ರಿಲೇಟೆಡ್ நிறைய ಕತೆ ಆಗ ನಂಗೆ ಬಂದು ಆ ಬೆಸ್ಟ್ ಆದ ಟೆಕ್ನಾಲಜಿ ನಂಗಡೆಗೆ ಎತ್ತಿ ಬಂದು ಅಂದ್ರೆ ಒಬ್ಬ ಟ್ರಾವೆಲ್ ಕಾಸ್ಟ್ ಹೋಗಿವೆ ಅವಕ್ಕಂದ ನಂಗೆ ಇಲ್ಲ ಫಿಸಿಯೋಥೆರಪಿ ಎತ್ತದ ಮುಡಿದ್ರೆ ಆ ಮೇಜರ್ ರೀಸನ್ ಅಂದ್ರೆ ತಮಿಳ್ನಾಡುದಾಗೆ ಕ್ಲಿನಿಕ್ದಾಗೆ ಇಲ್ಲದಲ್ವಾಗ ಎಲ್ಲ ಟೆಕ್ನಾಲಜಿಯು ಬಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟು ಸ್ಟ್ರೋಕ್ಗ ನ್ಯೂರೋ ಪ್ರಾಬ್ಲಮ್ ಅತ್ಲೆ ಅದು ಸರಿ ವೆಯ್ಟ್ ಲಾಸ್ಗ ಎಲ್ಲಗೂ ಏನೇನು ಬೇಕೋ ಎಲ್ಲವೇ ನಂಗೆ ಬಂದು ಈವನ್ ನಿಮಗೆ ಜನರೆಲ್ಲ ತೋಟಕ್ಕೆ ಹೋಗೋದ್ರಿಂದ ಕೈಕಾಲು ವಲಿ ಹಿಡ್ದೆ ಯಾಕೆಂಬುದಿಲ್ಲ ನಂಗೆ ಫುಲ್ ಬಾಡಿ ಪೇಯ್ನ್ ಬಂದು ರಿಲೀವ್ ಮಾಡಿದಾಗ AI ಇಂಟಿಗ್ರೇಟೆಡ್ ಮಸಾಜ್ ಚೇರ್ಸ್ ಐತಿ ನಂಗೆ ಸರ್ ಹಿಡ್ದೆ ಅದುವೇ ನಿಂಗೆ ಸ್ಕ್ಯಾನ್ ಮಾಡಿ ಎಲ್ಲಿ ವಲಿ ಹಿಡ್ದಿಂದಾಗಿ ವಲಿ ಬಂದು ರಿಲೀವ್ ಮಾಡಿಟ್ರ ಬೇಸಿಕ 200 ರೂಪಾಯಿನ ನಂಗೆ ಬಂದು ಟ್ರೀಟ್ಮೆಂಟ್ ಚಾರ್ಜಸ್ ಸ್ಟಾರ್ಟ್ ಆರ ಅಪ್ಪರ ನಂಗೆ ಅಲ್ಲವೂ ಟ್ರೀಟ್ಮೆಂಟ್ ಬೇಕೋ ಅದಕ್ಕೆ ತಕ್ಕಂಗೆ ಎಲ್ಲ ಅಡ್ವಾನ್ಸ್ಮೆಂಟು 200 ರೂಪಾಯಿಂದ ಸ್ಟಾರ್ಟ್ ಆಗಿ ಎಲ್ಲ ಟ್ರೀಟ್ಮೆಂಟು ನಂಗೆ ಇಲ್ಲಿ ನಿಮಗೆ ನಿಮಗೆ ಬಂದು ತಮಿಳ್ನಾಡುದಾಗೂ ಇಲ್ಲದ ಒಂದು ಟೆಕ್ನಾಲಜಿ ಬಂದು ನಿಂಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ನಂಗೆ ಹೇಗಿದೆ. ಅದು ಅಲ್ಲದೆ ಇನ್ನು ಬೇರೆ ಏನೇನ ಫೆಸಿಲಿಟೀಸ್ ಬಂದು ನಂಗೆ ಸೆಂಟರ್ದಾಗ ಬೇಸಿಕ್ ಆದ ಫಿಸಿಯೋಥೆರಪಿ ತಪ್ಪದಾದ ಎಲ್ಲ ಎಕ್ವಿಪ್ಮೆಂಟ್ಸು ನಂಗೆ ಸರ್ ಜನರಲ್ ಅವೇ ಹಿಡ್ದೆ. ಅದಿಲ್ಲದೆ ಏನಿಲ್ಲ ಅಡ್ವಾನ್ಸ್ಮೆಂಟ್ ಅಂದರೆ ನಂಗೆ நிறைய ಬಂದು ಸೆನ್ಸರ್ಡು AI ಅದ್ರ ಮೇಲೆ ಗೇಮಿಂಗ್ ಇದೆಲ್ಲ ನಂಗೆ ಯೂಸ್ ಮಾಡಿ ಮಾಡೋ. ಯಾಕಂದ್ರೆ ಬಂದು ಜನರಲ್ ಅವೇ ಫಿಸಿಯೋಥೆರಪಿ ಕ್ಲಿನಿಕ್ ಹೋಗೋದಂದ್ರೆ ಎಲ್ಲ ಎಕ್ಸಸೈಸ್ ಮಾಡೋದ್ಲಿ ಕೈಂಡ್ ಆಫ್ ಫಸ್ಟಿಗೆ ಮನೆಗಟ್ರ. ಸೊ ಅದರಿಂದ ಅದನ್ನ ಇನ್ನೂ ಇಂಟ್ರಾಕ್ಟಿವ್ ಮಾಡುವ ಆಮೇಲೆ ಬಂದು ಅವಕ್ಕೆ ಬಂದು ಒಂದು ಟಾಸ್ಕ್ ಕೊಟ್ಟು ಆ ಟಾಸ್ಕ್ ಕಂಪ್ಲೀಟ್ ಮಾಡ್ದಂಗೆ ಅದು ಬಂದು ಗೇಮ್ ಈಗ ನಂಗೆ ಪ್ಲೇ ಸ್ಟೇಷನ್ ಗೇಮ್ ಎಲ್ಲ ನಡೆದಲ್ಲ ಜಾಲಿಯನ್ ಆಯ್ತು ನೋಡಿ ಅದು ನಂಗೆ ದೊಡ್ಡವಕ್ಕೆಲ್ಲ ಬಪ್ಪನ ಅವಕ್ಕೂ ಆ ಟೈಮ್ಗೆ ಕೊಂಡು ಮಾರೋಣ ಫಾಸ್ಟ್ ರಿಕವರಿ ಬಂದು ನಂಗೆ ಸಿಕ್ಕಿರ. ಇನ್ನೊಂದು ಬಂದು AI EMG ಸ್ಕ್ಯಾನಿಂಗ್ ಇಲ್ಲಿ ಮಾಡಿನೋ ಅದು ಏನಂದ್ರೆ ಈಗ ನಿಂಗೆ ಇತಲು ಬಲ್ಲಿ ಬಂದ್ರ ಅಂತಂದ್ರೆ MRI ಸ್ಕ್ಯಾನ್ ಮಾಡೋ ಆಗ ಏನಾಗ ಈ ಸ್ಕ್ಯಾನ್ಗೂ ಅದಕ್ಕೂ ಏನೋ ಡಿಫ್ರೆನ್ಸ್ ನಿಂಗೆ ಕೇಕ್ ನೋಡೋಕ್ಕೂ ಈಗ MRI ಸ್ಕ್ಯಾನ್ ಅಂದರೆ ಸ್ಟ್ರಕ್ಚರಲ್ ಪ್ರಶ್ನೆ ನಂಗೆ ತೋರಿಲ್ಲ ಹೋಗೋದು ಬಂದು ಇದು ವ್ಯಾಲಿಗೆ ಇಡ್ತೀಯಾ ಇಲ್ಲಿಯಾ ಈ ಸಿಗ್ತಾ ನಂಗೆ ಬಂದು ಅಂಡರ್ಸ್ಟ್ಯಾಂಡ್ ಮಾಡೋದು ಮುಡಿದ್ರ ಅದನ್ನ ತಾಂಡಿ ಬಂದು ಆ ಒಂದೊಂದು ಮೂವ್ಮೆಂಟ್ ನಡುವನೆಯೂ ಅಲ್ಲಿ ಏನು ನಡೆದೆ ಅಂತಂದಾಗಿ ನಂಗೆ ಕಂಡುಹಿಡಿಯೋದು ಕಷ್ಟ. ಹೆಂಗೆ ಮೇಜರ್ ಬಂದು ಬಪ್ಪಕ್ಕೆ ಏನಂದ್ರೆ ಇತ್ತಲು ವಲಿಯಿಂದ ಹೇಗೋರು ಇತ್ತಲು ವಲಿ ನಡುವುದು ಮುಡಿಲ್ಲ ಇತ್ತಲು ವಲಿ ಬಗ್ಗದ್ ಮುಡಿಲ್ಲ ಇತ್ತಲು ವಲಿ ಕುಳದ ಎಬ್ಬದು ಮುಡುವುದಿಲ್ಲ ಅಂತಂದಾರ. ಆಗ ಬಂದು ಇದೆಲ್ಲಾಗವೇ ವರ್ಕಪ್ಪ ದಸೆಗಳು ನಡೆದಿಲ್ಲ ದಸೆಗಳ್ತಾ ಬಂದು ಇವಾಗೆಲ್ಲ ಮಾಡ್ರ ಆಗ ಆ ದಸೆಗೋಸ ಏನೋ ನಡೆದೆ ನಾವ್ಗೋದಕ್ಕೆ ಏನೋ ಕನೆಕ್ಷನ್ ಹಿಡ್ದೆ ಮೇ ಬಿ ಅವಕ್ಕೆ ಗೆಲ್ಚಂದ ಅಪ್ಪರ ಓವರ್ ಯೂಸ್ ಮಾಡಿದಾರ್ಯಾ ಇಲ್ಲಿ ಬಂದು ಅಪ್ಪರ ವೀಕ್ ಆಡಿದ್ಯಾ ಇಲ್ಲ ಬಂದು ಅಲ್ಲಿ ಟೈಟ್ ಆಡಿದ್ಯಾ ಅಂತ ಬಂದು ನಂಗೆ ಒಂದು ಸ್ಕ್ಯಾನ್ ಮಾಡೋ ಆ ಸ್ಕ್ಯಾನಾಗ ಬಂದು ನಂಗೆ ಕಂಪ್ಲೀಟಾ ಮಸಲ್ ಎಲ್ಲ ಒಳ್ಳಂಗೆ ಆಡಿದೆ ಮಸಲ್ ಎಲ್ಲ ಪ್ರಚನೆ ಕ್ರಿಯೇಟ್ ಮಾಡಿ ನಡೆದೆ ನಂಗೆ ಕಂಪ್ಲೀಟ್ ರಿಪೋರ್ಟ್ ಬಂದಿದ್ರು. ಆಗ ಈಗ ನಂಗೆ ಮ್ಯಾನುವಲ್ ಟೆಸ್ಟಿಂಗ್ ಮಾಡಲ ಬಂದು ಇದೆಲ್ಲ ಬಂದು ನಂಗೆ ಕಣ್ಣಿಗೆ ತೋರೋ ವಿಷಯ ಅಲ್ಲಿ ಬಂದು ಫಿಸಿಯೋಥೆರಪಿಗೆ ಈ ರಿಪೋರ್ಟಿಂಗ್ ಸಿಸ್ಟಮ್ ಮಾಡಲ. ಈಗ ಬಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗೋದ್ರಿಂದ ನಂಗೆ ವಿತಿನ್ 24 hours ಬಂದು ನಂಗೆ ಈ ರಿಪೋರ್ಟ್ ಕೈ ಸಿಕ್ಕಿದ್ರೆ ಆಗ ಬಂದು ಈಗ ನಂಗೆ ಈ ಫುಟ್ಬಾಲು ಗೇಮ್ಸ್ ಎಲ್ಲ ನಡೆದಿಟ್ಟು ಲಿಗಮೆಂಟ್ ಇಂಜರಿ ಎಲ್ಲ ಮಾಡಿ ಸರ್ಜರಿ ಎಲ್ಲ ಮಟ್ಟು ಬಂದಾರ ಅಲ್ಲ ಮಾಡಲ ಸರಿ ಹಾಕೋದಾಗ ಮಿನಿಮಮ್ 6 ತಿಂಗಳು ವಾರ. ಈಗ ನಂಗೆ ಸರಿ ಈ ಟೆಸ್ಟಿಂಗ್ ಎಲ್ಲ ಒಪ್ಪೋದ್ರಿಂದ 6 ತಿಂಗಳು ರಿಕವರಿ ಹಾಕೋದು 2 ತಿಂಗಳದೆಲ್ಲ ರಿಕವರಿ ಐತಿ ಚಾನ್ಸಸ್ ಇರುತ್ತೆ. ಆಗ ನಂಗೆ ಟೈಮ್ ಅಪ್ಪರ ಇದು ಮರ್ಷಿ ತಿರುಗಿ ಅವಕ್ಕೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿ ಅನ್ಬಿಟ್ಟಿದ್ಯೋ ಅಪ್ಪರ ಫಾಸ್ಟ್ ಇದಾಗಬೇಕು ಎಲ್ಲ ಒಂಚೂರು ಈಗ ಸ್ಟ್ರೋಕ್ ಎಲ್ಲ ಬಂದ್ರ ஒரு சிலதுன்னு நாங்கள் நோட்டில் கண்டுபிடிப்பது முடியாது. இது பப்பனை வந்து ஏஸ் ಜನಗೋಗಸ ಅವಕ್ಕೆ ರಿಕವರಿ ಐತಿ ಬರಕ್ಕೆ ಹೋಗ್ಬೋದನ್ನ ಬಂದು ನಂಗೆ ಕಂಪ್ಲೀಟ್ ಒಂದು ಡೇಟಾ ಬಂದು ತಂದುಟ್ಲ.
ಆ ಡೇಟಾ ಬಿತ್ತು ಮಾಡೋದು ಬಂದು ಅದೇ ಇಲ್ಲಿ ಅಪ್ಪರ ಇದ ಯಾಕಂದ್ರೆ ನಂಗೆ ರಿಯಲಿಸ್ಟಿಕ್ ಡೇಟಾ ಆಡೋದ್ರಿಂದ ನಂಗೆ ಬಂದು ವರ್ಕ್ ಆಯ್ದಿಯಾ ಕೊಟ್ಟದ್ದು ಹೆಲ್ಪ್ ಆಯ್ದೆ ಇಲ್ಲಿ ಅಂದಿ ನಂಗೆ ರೀಟೆಸ್ಟ್ ಮಾಡಿ ಚೆಕ್ ಮಾಡೋದು ತುಮಕ್ಕೆ ಡೇಟಾ ಬೇಸ್ ಈ 2 ತಿಂಗಳು ಸರಿಯಾದಂದಿಗೆ ತುಮಕ್ಕೆ ಸರಿಯಾದಕ್ಕೆ ಇದ್ದಾರೆ ಅದು ಹೆಂಗ ಏಸಿಲ್ ಇದಾದ ಬಂದಕ್ಕ ಜನರಲ್ ಡಾಕ್ಟರ್ 6 ತಿಂಗಳು ಅಂದ್ರು ನಮ್ಮ ಏರಿಯಲ್ಲಿಯೂ 45 ಜನಗಳ ಕಾರ್ಸ್ ಓಟೋದಿಗೆ ಸ್ಟಾರ್ಟ್ ಮಾಡಿತ್ತು ತಾನೇ ರೆಡಿಯಾಗಿ ಕಾರ್ಸ್ ರೆಡಿ ಆಯ್ತಾ ಫುಲ್ ರೇಂಜ್ ಆಫ್ ಮೋಷನ್ ಬಂದು 55 ಡೇಸ್ಗಳು ಬಂದಿತ್ತು ನನಗೆ ಕೇಪಣಿ AI ಟೆಕ್ನಾಲಜಿ ಫಿಸಿಯೋಥೆರಪಿ ಅತ್ತಮನೆ ಒಂದು ಆಶ್ಚರ್ಯವಾಟ நீங்க அதை எங்க ஒன்றொன்றா தோர்ச்சி எக்ஸ்பிளைன் பண்ணுவோம் கண்டிப்பா ಆ್ಯಕ್ಚುಲಿ ಇದು ಒಂದು ಆಂಡ್ರಾಯ್ಡ್ ಟಿವಿ ಸೊ ಇದು ಕೂಡ ಬಂದು ನಂಗೆ ಅಲ್ಲಿ ಇದು ಒಂದು ಕನೆಕ್ಟ್ ಮಾಡಿದ್ದೆ ಹಾರ್ಡ್ವೇರು ಸೊ ಇದು ಬಂದು ಬ್ಯಾಲೆನ್ಸ್ ಬೋರ್ಡು ಇದು ಬಂದು ರೇಂಜ್ ಆಫ್ ಮೋಷನ್ ಈಗ ಮುಂದೆಲ್ಲ ಹಿಂಗೆ ಚೆಕ್ ಮಾಡೋದು ಅಂದ್ರೆ ಈಗ ನಂಗೆ ಇತ್ತು ತೂಕಿನವ ಈಗ ಎಕ್ಸಾಕ್ಟಾಗಿ ಬಂದು ಆ್ಯಂಗಲ್ ಏಸಾಗ ಅದನ್ನು ಚೆಕ್ ಮಾಡೋದು ಅಂದ್ರೆ ಅದಗೊಂದು ಒಂದು ಇದು ಆಡಿದೆ ಹೆಂಗೆ ಸರ್ ಈಗ ಇದು ಗೋಣಿಯೋಮೀಟರ್ ಬಿತ್ತಪ್ಪ ಈಗ ಬಂದು ನಿಂಗೆ ಈಗ ನಿದ್ದುಂಡಿದ್ದಿಂದಲೇ ನಾ ಎಡೆ ಬೀತಿಟ್ಟು ಇದು ಮಾಡಿದೆ ಅಂದ್ರೆ 90 ಡಿಗ್ರಿ ಓ ಹಿಡಿದ್ಯಾ ಎ ಪೊಸಿಷನ್ ನಡೆದಿಂದಾಗಿ ನಂಗೆ ಇದು ಮಾಡಿಲ್ಲ ಬಂದು ಎಕ್ಸಾಕ್ಟಾಗಿ ಎ ಪೊಸಿಷನ್ ನಡೆದೆ ಅಂದಾರ ಬಟ್ ಇದನ್ನ ಮಾಡಿದಾಗ ಪ್ರಾಪರಾಗಿ ನಿಲ್ಸಿ ಅಡಿಯ ಆ್ಯಂಗಲ್ ಬೀತು ಇದು ಮಾಡೋದು ಇದೆಲ್ಲವೇ ಬಂದು ಅಪ್ಪರೇ ಟೈಮ್ ಟೇಕಿಂಗ್ ಟಾಸ್ಕ್ ನನಗೆ ಈಗ ಜಸ್ಟ್ ನಾ ಇದನ್ನ ಕ್ಲಿಕ್ ಮಾಡಿಟ್ಟೆ ಆನ್ ಮಾಡ್ಯಾರ ನಿಂಗೆ ಬಾಲಟಿ ಚೆಕ್ ಮಾಡಿಕೊ ಬ್ಯಾಲೆನ್ಸ್ ಕೈಗೆ ಇದು ಬ್ಯಾಲೆನ್ಸ್ ಅಲ್ಲ ನಿಂಗೆ ಕೈಯಾಗ ಬಂದು ಏಸ್ ದೂರ ತೂಕಿರ ಏಸಗ ಡಿಗ್ರಿ ಆ್ಯಂಗಲ್ ಹಿಡ್ದೆ ಈಗ ಒಂದು ಇಲ್ಲಿ ಹಿಡ್ದ್ಯಾ ಸೆಟ್ ಮಾಡಿಟ್ಟೆ ಕೈ ತೂಕಿ ಈಗ ಒಂದು ಪೇಷಂಟ್ ಬಂದಾರ ಈ ಸತ ತೂಕದ ಮುಡಿದ್ರ ಆಗ ಹೆಂಗ ಸೆಟ್ ಮಾಡಿತ್ತು ನೀವು ಈಗ ಎಸಗ 88 ಡಿಗ್ರಿ ಅವಕಂದು ತೂಕದ ಮುಡಿದ್ರೆ ಈ ಸತ ಅವಕ್ಕೆ ಲಿಮಿಟು ಈಗ ಬಂದು ಫ್ರೋಸನ್ ಶೋಲ್ಡರ್ ಎಲ್ಲ ಹೇಳ್ಯಾರ ಶುಗರ್ ಆಡೋಕೆಲ್ಲ ಬಂದು ಶೋಲ್ಡರ್ ಪೇನ್ ಬಂದ್ರ ಅದಕ್ಕೆ ಮೇಲೆ ಟೀಚರ್ಸ್ ಬರ್ದುಂಡೇ ಇದ್ದು ಬ್ರೇಕ್ ಇಟ್ಟಿದ್ರು ಅಂದಲ್ಲೇ ಅವಕ್ಕೆ ತೂಕದ ಮುಡಿಯಾದ ಅದು ಮಕ್ಕಳು ಬಂದ್ರ ಅದೇ ಇದು 88 ಡಿಗ್ರಿಯಾ ಈಗ ನಾ ಏನು ಮಾಡಿನ ಅಂತಂದ್ರೆ ಬಂದು ನಾ ಎಡೆ ಬಂದು ಟ್ರೈನಿಂಗ್ ಮಾಡಿದ್ನೆ ಈಗ ಬಂದು ನಾನು ಜಸ್ಟ್ 1 ಸೆಟ್ ಮಟ್ಟು ಬೀತನ ತೋರ್ಸೋದಕ್ಕಾಯ್ತು ಈಗ ಬಂದು 88 ಡಿಗ್ರಿ ಇರಲಿಲ್ಲ ನಿಂಗೆ 88 ಡಿಗ್ರಿ ಕ್ರಾಸ್ ಮಾಡ್ಲತ್ತ ಅದಕ್ಕೆ ಕನೆಕ್ಟ್ ಮಾಡ್ರ ತೂಕಿ ನೋಡಿ ಅದು ಬಂದು ಎನ್ಕ್ರೀಸ್ ಮಾಡಿ ನಿಂಗೆ ಕ್ರಾಸ್ ಮಾಡಿ ತಿಂದಿತ್ತು ಆಗ ನಂಗೆ ಅದನ್ನ ಕೀಯ ಮಾಡಿಟ್ಟು ಇದು ಮಕ್ಕ ನಿಂಗೆ 10 ಟೈಮ್ಸ್ ಆಗ ಜನವೇ ಬಂದು 88 ತಾಂಡದು ಆಗ ನಾಯಿಗೆ ನಂಗೆ ಮಚ್ಚಿ ಟೆಸ್ಟ್ ಮಾಡ್ನು ಆಗ ಮಚ್ಚಿ ಮಾಡ ಅವಕಾಗ ಏಸ್ ದೂರ ಅವರ ಅಂದ ಈಗ ನಿಂಗೆ ಮಾಲ್ ತುಕ್ಕೇರಿ ಇಲ್ಯಾ 88 90 106 ಹಿಡ್ದ್ಯಾ ಆಗ 106 ಲಿಮಿಟ್ ಇದು ಮಕ್ಕ ನಂಗೆ ಲಿಮಿಟ್ ಬಂದು ಎಕ್ಸ್ಟೆಂಡ್ ಮಾಡಿದೆ ಅವನು ಈಗ ಅವಕ್ಕೆ ರಿಯಲ್ ಟೈಮ್ ಬಂದು ಏಸ್ ಡಿಗ್ರಿ ಜನಾವ್ ಇನ್ಕ್ರೀಸ್ ಆಗಿಡದೆ ಈಗ ಅವಕ್ಕಂದ ನೋಡ್ದು ಮುಡಿದ್ರ ನಂಗೆ ಹೇಗೂ ನೋಡೋದನ್ನ ನಂಬಿನೋ ಈಗ ನಾ ಇತ್ತು ಕಿಲಿಯೋ ನಿಂಗೆ ಸೇಮ್ ಅದ ತೋರ ನಾ ಇತ್ತು ಕಿಲಿಯೋ ಸೇಮ್ ತೋರ ನಿಂಗೆ ಡಿಫ್ರೆನ್ಸ್ ತೋರದ ಬಟ್ ಇದಾಗ ಬಂದು ನಿಂಗೆ ಎಕ್ಸಾಕ್ಟ್ ಆಂಗ್ಲ್ ಏನಂತ ತೋರಣ ಅವಕ್ಕೂ ಒಂದು ಇಂಟ್ರೆಸ್ಟಿಂಗ್ ಇದು ಮಾಡ್ಯಾರ ಇದು ಒಂದು ಅವಕ್ಕೆ ರೇಂಜ್ ಆಫ್ ತೂಕದ ಮುಡಿವಿಲ್ಲ ಎಂದಲೆ ಬಟ್ ಬಂದು ಒಲಿ ಹಿಡ್ದೆ ಏನಂದ್ರೆ ಬಂದು ಫುಲ್ಲ ತೂಕದ ಮುಡಿವಿಲ್ಲ ಅಪ್ಪರ್ ಜಾಮ ಮಾಡಿದ ಮುಡಿವಿಲ್ಲ ಶೋಲ್ಡರ್ ತೂಕದಲ್ಲ ಆಗ ಹೆಂಗೆ ಟ್ರೈನಿಂಗ್ ಕೊಡೋದು ಕರೆಕ್ಟಾ ಆಗ ಟ್ರೈನಿಂಗ್ ಕೊಡ್ದಾಗ ಹೆಂಗೆ ಏನು ಮಾಡಿ ಅಂದ್ರೆ ಇದನ್ನ ಹಾಕಿಟ್ಟು ಇದು ಒಂದು ಗೇಮು ಇದಾಗ ಬಂದು ಹಿಂಗೆ ಫುಲ್ ತೂಕಿ ಮುಡಿದಲ್ತೆ ಹಿಂಗೆ ಗೇಮ್ಸ್ ಕೊಟ್ಟು ಇಲ್ಲಾಂದ್ರೆ ಅದು ಟ್ರೈನ್ ಮಾಡ್ತಾ ಅದು ಮೇಲೆ ಗೇಮಿಗೆ ಬನ್ನಿ ಈಗ ಒಂದು ಕೀಯತ್ತ ಬೀಪದು ಅಲ್ಲಿ ಕಾಯಿನ್ಸ್ ಅಟ್ರ ಓಕೆ ಸರಿ ಈಗ ಬಂದು ಕಾಯಿನ್ಸ್ ಕಲೆಕ್ಟ್ ಆಯ್ತಾ ಈಗ ತಿರುಗಿ ಮಾಲ್ ಇಟ್ರೆ ಈಗ ನೀವು ಮಾಲ್ ಬಂದು ಫುಲ್ ಮೂವ್ಮೆಂಟ್ ಮಾಡಿ ಫುಲ್ಲ ಮಾಲ್ ಇದು ಕಾಯಿನ್ ಕಲೆಕ್ಟರ್ ಇದು ಫುಲ್ ತೂಕಲು ಮಟ್ಟುತ್ತಾ ಈ ಗೇಮ್ ಈಗ ಒಂದು ಕೀಯ ಈಗ ನಿಂಗೆ ಸೆಂಟ್ರ್ ಬೀತಿಂದಲೇ ಮಾಲವಿ ಕಾಯಿನ್ ಕಲೆಕ್ಟ್ ಆಗ ಓಕೆ ಫುಲ್ಲ ತೂಕಲ ಮಟ್ಟಕ ನಿಂಗಂದ ಕಾಯಿನ್ ಕಲೆಕ್ಟ್ ಮಾಡೋದು ಎರಡು ಪೊಸಿಷನ್ ಬಂದಂಗೆ ಮೇಲೆ ಕೀಯ ಈಗ ಬಂದು ಇಲ್ಲಿಗೆ ರೆಸ್ಟ್ರಿಕ್ಷನ್ಸ್ ಇರದೆ ಆಗ ನಿಂಗೆ ನೋಡಿ ಓಕೆ ಈಗ ಏನಂದ್ರೆ ಕಾಗ್ನಿಟಿವ್ ಅವು ನಿಂಗೆ ಇನ್ವಾಲ್ವ್ ಆದಾರಿ ಸೊ ಬ್ರೈನ್ ವೈಸು ನಿಂಗೆ ಇನ್ವಾಲ್ವ್ ಆಗೋದ್ರಿಂದ ರಿಕವರಿ ಬಂದು ಅಪ್ಪರ ಫಾಸ್ಟಾಗಿ ಬಂತು ಸೊ ಈಗ ಏನಂತ್ರ ಈಗ ಕಾಯಿನ್ ಕಲೆಕ್ಟ್ ಮಾಡದ ಅದನ್ನ ಬಂದು ATM ಮೇಲೆ ತುಕ್ಕೋದು ATM ಕೀ ತುಕ್ಕೋದು ಹೇಗಿಸ್ಲ ಅವಕವೇ ಬಂದು ATM ಮೇಲೆ ತುಕ್ಕೋದು ATM ಕೀ ತುಕ್ಕೋದೊಂದಿಗೆ ಅವಕ್ಕೆ ತುಕ್ಕಿರ್ತಾರೆ ಇನ್ನು ಇಂಟ್ರೆಸ್ಟಿಂಗ್ ಏಸ ಕಾಯಿನ್ಸ್ ಇಡ್ತೋ ಮಾಡಿದೋ ವಯಸ್ಸಾದಕ್ಕೆಲ್ಲ ಬಂದ್ರು ಅಂದಲ್ಲ ಇಟ್ ವಿಲ್ ಬಿ ಲೈಕ್ ತಿರುಗಿ ಕೊಂಡೊಯ್ಸಿದೆ ಗೇಮ್ನಲ್ಲ ನನಗೆ ಇದು ಬಂದು ಬ್ಯಾಲೆನ್ಸ್ ಬೋರ್ಡು ಇಲ್ಲಿ ಎಡದಲ್ಲಿಯ ಈ ಕಡೆ ಒಂದು ನಾ ಕಾಲು ಬೀಪದು ಓಕೆನಾ ಬೀತಿಟ್ಟು ನಾ ಇದನ್ನ ಬ್ಯಾಲೆನ್ಸ್ ಮಾಡೋದು ಈ ಸರ್ಕಲ್ ಕುಣ್ಣುದಾಯ್ತಾ ನಾ ಈ ಗ್ರೀನ್ ಸರ್ಕಲ್ಗೋಸ್ಕರ ಬಂದು ನಾನು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಓಕೆವಾ ಈ ಎಕ್ಸಾಂಪಲ್ ಏನಂದ ಮಾಡೋದು ಮುಡಿವಲ್ಲ ಅಪ್ಪರ್ ವಯಸ್ಸಾದಕ್ಕೆ ಈ ಪೊಸಿಷನ್ ನಂಗೆ ಮಾಡೋದು ಮುಡಿಯ ಆಗ ಏನು ಮಾಡ್ಯಾನಂದ್ರೆ ನಂಗೆ ಸಪೋರ್ಟ್ ಕೊಟ್ಟನು ಇಲ್ಲೆಲ್ಲ ಏನಾನಂದ್ರೆ ಇತ್ತು ಹೋದರವ ಹೊರ ಸೋರ ಕೀ ನಂಗೆ ಇತ್ತ ಮುಡಿಲ್ಲ ಬ್ಯಾಲೆನ್ಸ್ ಇಲ್ಲ ಅಂದ್ಬಿಟ್ಟು ನಂಗೆ ಬಂದು ಈ ಸೆಂಟ್ರದಾಗ ಬಂದು ನಂಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡೋದು ಈಗ ಇದನ್ನ ಬಿರಿಕಿದನ್ನೇ ಏನಾರಂದ್ರೆ
ನಂಗೆ 64% ಸ್ಕೋರ್ ಅಂತ ಬಂದ್ರ ಇದು ಕೊಟ್ಟು ನಂಗೆ ಗ್ರಾಫ್ ತೋರ್ಸಿಪ್ರ ಈ ಗ್ರಾಫ್ ತೋರ್ಸೋದಾಗ ಎ ಸೈಡ್ ಬಂದು ನಂಗೆ ಹೋಯ್ತಿದ್ದು ಅದಕ್ಕೆ ಮೇಲೆ ಲೆಫ್ಟ್ದಾಗ ಎತ್ತ ಪರ್ಫಾರ್ಮ್ ಮಾಡಿರ್ದೆ ರೈಟ್ ಗ್ರೀನ್ ಆ್ಯಂಡ್ ಇದರಲ್ಲಿ ಸೊ ಬಂದು ಎತ್ತು ಸೈಡ್ ಬಂದು ನಂಗೆ நிறைய ಫೋರ್ಸ್ ಕೊಟ್ಟನು ಇದು ಬಂದು ಹೆಂಗಾದ್ರೆ ನೋಡಿ ರೀಡ್ ಮಾಡಿದ್ನಿ ಆಗ ಅದಕ್ಕೆ ತಗ ನಂಗೆ ಬ್ಯಾಲೆನ್ಸ್ಗೆ ಗೇಮ್ಸ್ ಕೊಟ್ಟನಿ ಮತ್ತು ರಿಪೋರ್ಟ್ ಬಂದ ಮೇಲೆ ಆ ಕಡೆ ಈ ಕಡೆ ಒಪ್ಪದಿ ಡಿಫಿಕಲ್ಟ್ ಆಡ್ದೆ ಸೆಂಟ್ರಿಗೆ ನಿಬ್ಬದು ಮುಡಿವಿಲ್ಲ ಮಾಡೋದು ಮುಡಿವಿಲ್ಲ ಅಂತಂದ್ರೆ ಬಂದು ನಾನು ಚೆಕ್ ಮಾಡಿಟ್ಟು ಇದು ಸಿಂಗಲ್ ಫೋಟೋ ನಂಗೆ ಟೆಸ್ಟ್ ಮಾಡೋದಾಡ್ದೆ ಒಂದು ಸಿಂಗಲ್ ನಂಗೆ ಈ ಫುಟದ ಮಣ್ಣಲ್ಲಿ ಅದನ್ನು ನಂಗೆ ಅಲ್ಲಿ ನಿದ್ದು ಅದ್ರಿಗೆ ಎಸ್ ಸ್ಕೋರ್ ಎಂಬುದನ್ನು ನಂಗೆ ಎತ್ತಕೋ ಸ್ಪೋರ್ಟ್ಸ್ ಪ್ಲೇಯರ್ಸ್ಲ ಬಂದರು ಅಥವಾ ಮೊದಲು ಬಂದು ಎ ಸಿ ಎಲ್ಗೆಲ್ಲ ಹಿಂಗೆ ಇದು ಅಪ್ಪರ ಮೇಜರ ಈ ಪ್ರಾಬ್ಲಮ್ ಎಂದು ಬಂದಾರ ಕುಳಿದು ಎದ್ದೆಲ್ಲ ತಲಸುತ್ತೀರಾ ತಿರುಗಿಲ್ಲ ತಲಸುತ್ತೀರಾ ಅಂದಲ್ಲ ಅದಕ್ಕೆ ಈ ಟ್ರೈನಿಂಗ್ ಎಲ್ಲ ಮಾಡಿದ ಒಂದಲ್ಲ ಬೆರ್ಟಿಗೋನು ನಂಗೆ ಇಯರ್ ಇದು ಇಂಬ್ಯಾಲೆನ್ಸ್ ಆಡತ್ತಂದ ಅದಕ್ಕೆಲ್ಲ ಈ ಟ್ರೈನ್ ಮಾಡಿದ ಒಂದಲ್ಲ ರೆಕವರಿ ಬಂದು ಒಂದು ವಾರನ 10 ಜನಗೋಸಿ ರೆಕವರಿ ಆಗೋದಕ್ಕೆ ಚಾನ್ಸಸ್ ಅಪ್ಪರ ಆಡ್ದು ಅದಕ್ಕೆ ಬಂದು ನಂಗೆ ಮೋಸ್ಟ್ಲಿ ತಮಕ ಬ್ಯಾಲೆನ್ಸ್ ಮಾಡೋದಿಲ್ಲ ಇದನ್ನ ಈ ಯಾಕಂದ್ರೆ ನಂಗೆ ನಾರ್ಮಲ್ ಇತ್ತನ ನಿದ್ದನು ಇತ್ತಮಾಕ ಇದ್ದದಾಗ ನಂಗೆ ಟ್ರೈನ್ ಮಾಡಲ್ಲ ಇದು ಮಾಡಿಬಿಟ್ಟು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಬಪ್ಪದಕ್ಕೆ ಚಾನ್ಸಸ್ ಅಪ್ಪರ ಜಾಸ್ತಿ ಆಡ್ದು ಈಗ ಇಲ್ಲಿ ಆಡೋದಿಲ್ಲ ಈಗ ಇದಕ್ಕೆ ತಗೊಂಡಂಗೆ ಹಿಂಗೆ ಗೇಮ್ ಕೊಟ್ಟು ಜನರೆಲ್ಲ ದೊಡ್ಡವಕ್ಕೆ ಬಂದರು ಅಂದ್ರೆ ಇದಕ್ಕೆ ಬಂದು ಜಸ್ಟ್ ಇಪ್ಪು ಬಂದು ವೆಯ್ಟ್ ಇದು ಮಾಡೋದಕ್ಕೆ ಮೊಟ್ಟೆ ಕೊಟ್ಟು ಇದು ಬಂದು ಅಪ್ಪರ ಬೇಸಿಕ್ ಆದದು ಎಸ್ಪೆಷಲಿ ಜೀಡಿಯಾಟ್ರಿಕ್ ಪೀಪಲ್ ಬ್ಯಾಲೆನ್ಸ್ ಮಾಡ್ತೀವಿ ಕಷ್ಟ ಆಡ್ದೆ ಅಂತಂಬುದಲ್ಲ ಹೆಂಗೆ ಈ ಗೇಮ್ ಕೊಟ್ಟು ಈಗ ನಾ ಇಲ್ಲಿ ನಿದ್ದೆನಲ್ಲ ನಾನು ನಿದ್ದೊಣ್ಣಿ ಸ್ಟಾರ್ಟ್ ಆಯ್ಬಿಟ್ರ ಈಗ ಬಂದು ನಾ ಏನು ಮಾಡೋದಿಲ್ಲ ಹಾರ್ವೆಸ್ಟ್ ಮಾಡ್ದು ಇದು ಸೈಡ್ ಜೋಲ್ ಹಿಡ್ದೆ ಅದು ಸೈಡ್ ಬಂದು ವೀಟ್ ಹಿಡ್ದೆ ಓಕೆವಾ ನಾ ಈಗ ಲೆಫ್ಟ್ದಾಗ ಫೋರ್ಸ್ ಕೊಟ್ಟೆ ಅಂದ್ರೆ ರೈಟ್ ಈಗ ಅವಕಂದ ಇತ್ತ ನಿಬ್ಬದು ಮುಡಿ ಅಂದ್ಲೆ ನಂಗೆ ಮುಂದಾಡೊಂದು ಚಾರ್ ಬಿತ್ತು ನಾವು ಸಪೋರ್ಟ್ಗೆ ಓಕೆ ಸೊ ಕೈ ಅವಕ್ಕೆ ಇಡ್ತಿಲ್ಲಕ್ಕು ಇದು ಬಂದು ಸಪೋರ್ಟ್ ಪ್ರಚನೆ ಇಲ್ಲ ಎಂಬ ಮಟ್ಟುತ್ತಾ ನಂಗೆ ಇದು ಕೊಟ್ಟನು ಓಕೆ ಇಲ್ಲಾಂದ್ರೆ ಬಂದು ನಂಗೆ ಇದು ತಗೊಂಡು ಸೊ ಈಗ ಬಂದು ಜನರೆಲ್ಲ ಇದೆಲ್ಲ ಬಂದು ಚಿಟಿ ಸ್ಪೋರ್ಟ್ಸ್ ಪ್ಲೇಯರ್ಸ್ ಎಲ್ಲ ಬಂದರು ಅಂದಿತ್ತಲ್ಲವೇ ಆಗ ಚಿಟಿ ಇದು ಬಂದು ಚಿಟಿ ಡಿಫ್ರೆಂಟ್ ಅಟ್ರ ಈಗ ನಂಗೆ ಬಂದು ಫಾರ್ವರ್ಡ್ ಒಪ್ಪದು ನಂಗೆ ಜಾಯ್ಸ್ಟಿಕ್ ಯೂಸ್ ಮಾಡೋದಲ್ಲ ಜಾಯ್ಸ್ಟಿಕ್ ಓಕೆ ಜಾಯ್ಸ್ಟಿಕ್ ಮುಂದಾಡಿ ಹಿಂದಾಡು ಇದಕ್ಕೆ ಬಂದು ನಿಂಗೆ ಲೆಗ್ ದ ಜಾಯ್ಸ್ಟಿಕ್ ಅವಕಾರ ಇದು ಫ್ರಂಟು ಬ್ಯಾಕ್ ಎಲ್ಲವೇ ಬರಕು ಈ ದಡದಲ್ಲ ಓಕೆ ಈಗ ನಾ ಬಂದು ಲೆಫ್ಟ್ ಹೋದೆ ಅಂದ್ಲ ಲೆಫ್ಟ್ ಮುಂದಾಡು ತೋರ್ರವ ನಾ ಕಾಲು ಎತ್ತಿ ಯೂಸ್ ಮಾಡ್ನೆಂದು ಓಕೆವಾ ಸೊ ನಾ ಕಾಲು ಹೋಗುತ್ತಾ ಬಂದು ಐ ಆಮ್ ಗೋಯಿಂಗ್ ಟು ಪ್ಲೇ ದಿಸ್ ಗೇಮ್ ಮೂಮೆಂಟ್ಸ್ ಕೊಡೋದು ಸೊ ಅದಂದ್ರೆ ಏನಂದ್ರೆ ಸೊ ನಾ ಎಸ್ ಟೈಮ್ ಹೋಗಿ ಬಂದು ಬಿಕ್ಕಿದೆ ಸೊ ಇದ್ರ ಪಡಿ ಲೆವೆಲ್ ಜಾಸ್ತಿ ಅರ ಇದು ಮಾಕ ಬಂದು ಸ್ಪೋರ್ಟ್ಸ್ ಪ್ಲೇಯರ್ ಬಪ್ಪಗ ಮಾಕ ವಿ ಹ್ಯಾವ್ ಡಿಫ್ರೆಂಟ್ ಗೇಮ್ಸ್ ಆಡಿದೆ ಮತ್ತು ಇದು ಆಕ್ಚುಲಿ ಇದರ ಅಡ್ವಾಂಟೇಜ್ ಬಂದು ಇಂಬ್ಯಾಲೆನ್ಸ್ ಬಂದು ಬ್ಯಾಲೆನ್ಸ್ ಮಾಡೋದು ಅತ್ತಮಕ್ಕೆ ಬ್ಯಾಲೆನ್ಸ್ ಮಾಡೋದು ಎಂಬುದನ್ನ ಬೇಡ ತಿರುಗಿ ನಂಗೆ ಓನ್ ಎಂಬುದಲ್ಲ ನಂಗೆ ಬ್ಯಾಲೆನ್ಸ್ ತನ್ನ ಅಪ್ಪರ ಗೇಮ್ಸ್ ಗೋಸ್ ಓನ್ ಎಂಬುದು ಸರಿ ಈಗ நடதில் புப்பனிங்க ஆரா அதுக்கு ಏನು ಮೇಜರ್ ರೀಸನು ಬ್ಯಾಲೆನ್ಸ್ ದ ಪ್ರಚನೆ ಆಗ ಬಂದು ನಂಗೆ ಎಲ್ಲ ಇದುವೇ ಬಂದು ನಂಗೆ ಸ್ಟ್ರೈಟ್ ಅನಿಬೋದು ನಂಗೆ ಇತಮಾಗ ಒಂದು ಅನ್ಇವನ್ ಸರ್ಫೇಸ್ ಹೋಗಿ ಬ್ಯಾಲೆನ್ಸ್ ಮಾಡಿ ಪಳಗಿಟ್ಟು ಒಂದಿಲ್ಲ ನಾರ್ಮಲ್ ಸರ್ಫೇಸ್ ಹೋಗಿ ಬಂದು ಬ್ಯಾಲೆನ್ಸ್ ಮಾಡೋದು ಅಪ್ಪರೇ ಈಸಿ ಆಟ್ರ ಆಗ ಇದುದಾಗ ಬಂದು ಇದು ಬ್ಯಾಲೆನ್ಸ್ ಬೋರ್ಡ್ ಅಂತಂದ್ರೆ ಫುಲ್ ಬ್ಯಾಲೆನ್ಸ್ ಕಡೆ ಇದು ಅಡಿಯಾಸ್ ನೋಡಿದಿಂದಲ್ಲ ತೋರವಾ ಇದೆ ತಟ್ರ ಇದು ಬಂದು ಅಪ್ಪರ ಬೇಸಿಕ್ ಲೆವೆಲ್ ಬ್ಯಾಲೆನ್ಸ್ ಬೋರ್ಡ್ ಸ್ಪೋರ್ಟ್ಸ್ ಪ್ಲೇಯರ್ ಬಂದ್ರು ಇನ್ನೂ ಡಿಫಿಕಲ್ಟಾಗಿ ಟ್ರೈನ್ ಹಾಕೋದು ಅಂದಲ್ಲ ಸ್ಪೋರ್ಟ್ಸ್ ಪ್ಲೇಯರ್ ಬಂತು ಅಂದರೆ ಇದು ಒಂದು ನೆಕ್ಸ್ಟ್ ಲೆವೆಲ್ ಇದನ್ನು ಇಷ್ಟು ಡಿಫಿಕಲ್ಟ್ ಆಟ್ರ ಇತಮಾಕ ಇದೆಲ್ಲ ಬಂದು ಸೇರ್ ನಾರ್ಮಲ್ ಪೇಷನ್ಸ ಪಪ್ಪಕ್ಕೆ ಬಂದು ನಂಗೆ ಈ ಅಲವ್ಗೆಲ್ಲ ಇದು ಮಾಡೋದಿಲ್ಲ ಸ್ಪೋರ್ಟ್ಸ್ ಅಂದ್ರೆ ಪಪ್ಪನತ್ತ ಬಂದು ಇನ್ನೂ ಚಿಟಿ ಇನ್ ಡೆಪ್ತ ಅವಕ್ಕೆ ಬ್ಯಾಲೆನ್ಸ್ ತಿನ್ಕೊಂಡು ಯಾಕಲ್ಲ ಅವಕ್ಕೆ ಬ್ಯಾಲೆನ್ಸ್ ಬಂದು ಅಪ್ಪರಪ್ಪರ ಇಂಪಾರ್ಟೆಂಟ್ ಫುಟ್ಬಾಲ್ ನಲ್ಲೋದಲ್ಲಿಯೂ ಏನು ನಲ್ಲೋದಲ್ಲಿಯೂ ಯಾಕಂದ್ರೆ ಅವಕ್ಕೆ ಎಲ್ಲವೇ ಅವಕ್ಕೆ ಲೆಗ್ ಮೂವ್ಮೆಂಟ್ ಬಿತ್ತುತ್ತಾ ನಡೆದೆ ರನ್ನಿಂಗ್ ಅಂದ ಎಲ್ಲವೇ ನಿಂಗೆ ಬ್ಯಾಲೆನ್ಸ್ ಬೇಕು ಅಂತ ನನಗೆ ಸೊ ಇದ್ರಾಗೆ ನಂಗೆ ಟೆಸ್ಟಿಂಗ್ ಮಾಡಿಬಿಡಬೇಕು ಪ್ಲಸ್ ಬಂದು ನಂಗೆ ಟ್ರೈನಿಂಗು ಇದ್ರಾಗೆ ಸೊ ಏನು ಪ್ರಚನೆ ಅನ್ನೋದು ಟ್ರೈನಿಂಗ್ ಮಾಡಿಬಿಡಬೇಕು ಕುಟ್ಟಿ ಮೆಷ್ ಅಂತ ನಂಗೆ ಇ ಸಿ ಜಿ ಮಾಡೋಲ್ಲ ಒಂದೊಂದು ಮಸಲು ನಂಗೆ ಟೆಸ್ಟ್ ಮಾಡಿನೋ ನಾರ್ಮಲ್ ಇದೆಲ್ಲವೇ ಬಂದು ಡಿಸ್ಪೋಸಬಲ್ ಲೀಡ್ಸ್ ನನಗೆ ಸೊ ಒಂದು ಪೇಷಂಟ್ ಯೂಸ್ ಮಾಡಿದ್ರೆ ಇನ್ನೊಂದು ಪೇಷಂಟ್ ನಂಗೆ ಯೂಸ್ ಮಾಡೋದಿಲ್ಲ ಪೇಷಂಟ್ ಯೂಸ್ ಮಾಡಿಟ್ಟು ಅದಕ್ಕೆ ಮೇಲೆ ನಂಗೆ அடுத்த பேஷண்ட்ல நாங்கள் நியூத்தா ஸோ இன்ஃபெக்ஷன்ஸ் அது மாதிரி எதுக்கும் போகிறதுக்கு சான்ஸ் இல்லை இது மாட்டில் வந்து ಈಗ ಇವಕ್ಕೆ ಬಂದು ಪ್ರಚನೆ ಲೆಫ್ಟ್ ಸೈಡ್ ಓಕೆ ಎಂದಾಡ್ದೆ ಸರಿಯಾ ಲೆಫ್ಟ್ ಸೈಡ್ ಪ್ರಚನೆ ಆಡದೆ ಮನೆ ನಂಗೆ ಇಲ್ಲಿ ಟೆಸ್ಟ್ ಮಾಡೋಣ ಈ ಮಸಲ ಟೆಸ್ಟ್ ಮಾಡಿಟ್ಟಿದ್ದು ಇಲ್ಲಿ ಬಂದು ನಂಗೆ ಇಲ್ಲಿ ಹತ್ರ ಈ ಸ್ಟಾರ್ ತೋರಿಸಿತು ಅಂದ್ರೆ ಒಳ್ಳಂಗಡ್ದ ಮಸಲು ಪ್ರಚನೆ ಇಲ್ಲ ಅಂತಂದ್ಬಿಟ್ಟು ಗುಡ್ ಈ ಎಲ್ಲೋ ಒಂದು ಬಂದಿತ್ತು ಅಂದ್ರೆ ಬಂದು ನಂಗೆ ಚಿಟಿ ಓಸ್ನ ಮಾಡೋದು ಈಗ ಎಡೆ ನೋಡಿದಿರ
ಈ ಎಡೆ ಕಂಟ್ರೋಲ್ಗೆ ಬಂದು ಪ್ರಚನೆ ಆಡಿದೆ ಮಸಲ್ ಕಂಟ್ರೋಲ್ಗೆ ಬಂದು ಅಲ್ಲಿ ಬಂದು ಇಶ್ಯೂ ಆಡಿದೆ ಅತನಿಗೆ ತೋರಿಸಿದೆ ಆಗ ಟೆಸ್ಟ್ ಮಾಡಿ ಏನಾರ ಅಂದ್ರೆ ಈಗ ನಂಗೆ ಮಸಲ್ ಅಂದ್ರೆ ಏನ ನೆನ್ಸಿನೋ ಅತಂದೆಲ್ಲ ಬಂದು ಎತ್ತಿಗೋದು ಇತ್ತಲು ವಲಿಯಿಂದ ಇತ್ತಲು ಮುಟ್ಟು ನೋಡ್ಲಿಕ್ಕೆ ಹೋದು ನೆನ್ಸಿನೋ ಬಟ್ ನಂಗೆ ಬಂದು ಅಪ್ರಜಾಮ ನಿಬ್ಬದಿಂದ ಎಡ ಸೈಡ್ ಉರ್ಚಿರ ಅಂದಾರ ನಂಗೆ ಚೆಕ್ ಮಾಡೋಣ ಬಲ ಸೈಡು ಚೆಕ್ ಮಾಡೋದು ಇನ್ನೊಂದು ಇತ್ತಲು ವಲಿ ಬನ್ನೆ ಇತ್ತಲಿಂದ ವಲಿ ಬಪ್ಪದು ಭಾವಿಸಿಲ್ಲ ಮುಟ್ಟಿನ ಸ್ಥಿತಿ ಇತ್ತಲಿಗೆ ವಲಿ ಬಂದಿಡಕ್ಕು ಪಾದದ ಸ್ಥಿತಿ ಇತ್ಲಿಗೆ ಒಲಿ ಬಂದಿಡಕು ಆಗ ಎಲ್ಲಿಂದ ಒಲಿ ಬಂದ್ರ ಅಂತಂದ್ರೆ ನಂಗೆ ಕಂಡಿಡ್ಬಿಟ್ಟೀಗ ಆ ಮಸಲೆಲ್ಲ ಟೆಸ್ಟ್ ಮಾಡಲ್ಲ ಅದಕ್ಕೆ ತಗೊಂಡಂಗೆ ನಂಗೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಪ್ಲಾನ್ ಮಾಡೋದೀಗ ಇಲ್ಲೆಲ್ಲ ಏನು ಮಾಡೋ ಇದನ್ನ 4 ಜನ ಟ್ರೈ ಮಾಡಿ ನೋಡ್ವಿ ಅದನ್ನ 4 ಜನ ಮಾಡಿವಿ ಇದನ್ನ ಮಾಡಿವಿ ಅದನ್ನ ಅರ್ಥ ಮಾಡಿವಿ ಅಂತನೋ ಇದೊಂದೆಲ್ಲ ನಂಗೆ ಮೊತ್ತ ಏನು ಮಾಡೋಣ ತಿರುಗಿ ಆ ಪ್ರಶ್ನೆ ಒಂದು 4-5 ವರ್ಷಕ್ಕೆ ಬರೋದಂಗೆ ನಂಗೆ ನೋಡೋಕು ಸೊ ಈ ನಂಗೆ ಈ ಗೇಮಿಂಗ್ ತೋರಿಸಿದಂಗೆ ಇದು ಫುಲ್ ಎಕ್ಸಸೈಸ್ ವಾಲ್ ಸ್ಟೇಷನು ನಂಗೆ ವೆಯ್ಟ್ಸ್ ಎಲ್ಲ ಕೊಟ್ಟು ನೋಡ್ಲಿಯಾ ವೆಯ್ಟ್ ಎಲ್ಲ ನಂಗೆ ಕೊಟ್ಟು ನೋಡ್ಲಿಯಾ ಸೊ ನಂಗೆ ಡಂಬಲ್ಸ್ ಎಲ್ಲ ಇದು ಮಾಡೋದು ಭವಿಸಿಲ್ಲ ಇದು ಒಂದೊಂದು ಇದಕ್ಕೆ ಬಂದು ಒಂದೊಂದು ಇದು ನಂಗೆ ಇದೆಲ್ಲ ಬಂದು ಲೈಕ್ 4 to 5 kgs ವೆಯ್ಟ್ನ ರೆಸಿಸ್ಟೆನ್ಸ್ ಹತ್ರ ಈಗ ಎಕ್ಸಾಂಪಲ್ ಸೊ ಎಕ್ಸಾಂಪಲ್ ನಾ ಬಂದು ಮಿಡ್ ಡೆಲ್ಟಾಯ್ಡ್ ಬಂದು ನಾ ಇದು ಮಾಡೋದು ಟ್ರೈನ್ ಮಾಡೋದು ಅಂತ ನೆನ್ಸಿದೆ ಅಂದರೆ ನಿಂಗೆ ನಾರ್ಮಲ ಡಂಬಲ್ಸ್ ಬೀತು ಇತ್ತು ಮಣ್ಣವ ಸೊ ಇದನ್ನು ಬೀತಿಟ್ಟು ಇದು ಬೀತಿಟ್ಟು ಈ ಪೊಸಿಷನ್ ಬೀತಿಟ್ಟು ಇದು ಮಾಡೋದು ಈಗ ಸಮ್ಟೈಮ್ಸ್ ಇದೊಗೆ ಬಂದು ನಾ ಮ್ಯಾಲೆ ತೂಕೋಣ ಎಲ್ಬೋ ಬೆಂಡಿಂಗ್ ಮಾಡೋದು ಅತಂದೇಗಿ ನಾ ಬೀತೇನು ಬಿತ್ತಲಿಗೆ ಆಗ ನಾ ಬಂದು ನೀವು ಬೀತಿಟ್ಟು ಇದನ್ನು ಮಾಡೋಕ್ಕೂ ಆಗ ಏನು ಮಾಡೋಕ್ಕೂ ನಾನು ಗೇಮ್ ಕೊಡು ಕನೆಕ್ಟ್ ಮಾಡೋದು ಅಂದರೆ ನಾನು ಸೆನ್ಸರ್ ಕನೆಕ್ಟ್ ಮಾಡಿಟ್ಟು ಆ ಗೇಮಿಗೆ ತಗೊಂಡಂಗೆ ನಾವು ಏನು ಮಾಡಿ ಹೀಗೆ ಮಾಡೋಕ್ಕೂ ಹಿಂಗೆ ಇದನ್ನ ಹಿಡಿದು ತೆಗ್ನೋಳೆ ಯು ವಿಲ್ ಫೀಲ್ ದ ವೆಯ್ಟ್ ನಾ ಏಕಂದ್ರೆ ಕಂಪೇರ್ ಮಾಡಲಿ ಇದು ಯೂನಿವರ್ಸಿಟಿ ಕಷ್ಟವಾಟ್ರ ಇದು ಈಸಿ ಅಂಬುದು ಇದು ಅಪ್ಪರ ಈಸಿ ಅಟ್ರ ಎಲ್ಲೋ ಬ್ಯಾಂಡ್ ಹಿಡ್ದಲ್ಲ ಎಲ್ಲೋ ಬಂದು ಕಮ್ಮಿ ವೆಯ್ಟು ಎಕ್ಸಾಂಪಲ್ ಲೈಕ್ 2, 4, 6, 8 kg ಅದಮಾಕೆ ನಂಗೆ ಬಂದು ಇಲ್ಲ ಅದಕ್ಕೆ ತಂಗ ನಂಗೆ ಬಂದು ಎಲ್ಲರಿಗೂ ಓರ ಇದು ಬಂದು ಅಪ್ಪರ ಮಡಾರ್ನ ಇದಾಯ್ಬಿಟ್ರ ಒಂದೊಂದಕ್ಕೂ ಎಷ್ಟು ಪರ್ಸೆಂಟೇಜ್ ವೈಸಿಗೆ ಬಂದು ನಿಂಗೆ ಇದು ಬಂದ್ರ ಅಂತ ಮನೆಗೆ ಬಂದು ನಿಮಗೆ ರೆಸಿಸ್ಟೆಂಟ್ ವೈಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ನು ಇದು ಫುಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಯೂಸ್ ಮಾಡೋದು ಸೊ ನನಗೆ ಗೇಮಿಂಗ್ ಕೂಡ ಕಂಬೈನ್ ಮಾಡ್ನು ಇದು ಕೂಡ ಕಂಬೈನ್ ಮಾಡ್ನು ಸೊ ನಂಗೆ ಇಲ್ಲಿಂದ ಮ್ಯಾಲಿಂದ ಯಾವ್ದು ಎಕ್ಸಸೈಸ್ ಮಾಡೋದು ಅಂದ್ಲಿಯೋ ನಂಗೆ ಈಗ ಬಾಲ್ಸ್ ಹಿಡಿದೆ ಕುಳಿದೊಂದು ಮಾಡೋದು ಬಂದು ಈ ಬಾಲಾಗ ಬ್ಯಾಲೆನ್ಸ್ ಮಾಡಿ ಸೊ ಆಗ ಬಂದು ಬಾಲಾಗ ಇದು ಮಾಡಿಟ್ಟು ಮ್ಯಾಲಿಂದ ಫುಲ್ ಮಾಡೋಕು ಆಡೇ ಬೀತಿಟ್ಟು ಅದಕ್ಕೆ ತೆಗೆದು ನಿಂಗೆ ಡಿಫ್ರೆಂಟ್ ಎಕ್ಸಸೈಸ್ ಬಂದು ಹಿಂಗೆ ಅಲ್ಲಿ ನೋಡ್ತೋರ್ರವ ಎಕ್ಸಸೈಸ್ ಚಾರ್ಟ್ಸ್ ಎಲ್ಲ ಬಟರ್ಫ್ಲೈ ಎಕ್ಸಸೈಸಸ್ ಮಾಡೋಕು ಅದು ಮಾತ್ರ நிறைய ಎಕ್ಸಸೈಸಸ್ ಬಂದು ನಂಗೆ ಅಲ್ಲಿಂದ ಮಾಡೋದಕ್ಕೆ ಇದು ಕಂಪ್ಲೀಟ್ ಎಕ್ಸಸೈಸ್ ರಿಯಾಬ್ನ ಫುಲ್ ಇದು ಅಡುತ್ತೆ ಇದು ಬಂದು ಆಕ್ಚುಲಿ ಜನರಲಾಗಿ ಎಲ್ಲ ಫಿಸಿಯೋಥೆರಪಿ ಅಡಿಯೋಗಿ ನಂಗೆ ನೋಡಾಕ ಇಲ್ಲ ಇದು ನಂಗೆ ಗೊತ್ತಗೆ ಇದೆಲ್ಲ ಬಂದು ನಿಂಗೆ ನೋಡ್ದಕ್ಕೆ ಮುಡಿಯ ಇದನ್ನ ನೋಡೋದು ಇದನ್ನೆಲ್ಲ ನೋಡ್ದಕ್ಕೆ ಮುಡಿಯ ಇದು ಎಲ್ಲ ಕ್ಲಿನಿಕ್ಗೂ ಅಟ್ರ ಏಕಂದ್ ಮುಡಿಯ ಅಟ್ರ ಮೋಸ್ಟ್ಲಿ ಎಕ್ಸಸೈಸ್ಗಣ ಈ ಬಾಲ್ ಎಲ್ಲ ಆಡೋದಲ್ಲ ಇದೆಲ್ಲ ನೋಡಿಯಾರಿ ಇದೆಲ್ಲ ನೋಡಿ ಈ ಬ್ಯಾಂಡ್ಸ್ ಎಲ್ಲ ಅಟ್ರ ಹೆಂಗೆ ಬಂದು ಲೈಕ್ ಇದನ್ನ ತನಿತಾನೆ ಆಡೋದಕ್ಕೆ ಫುಲ್ ಸ್ಟೇಷನ್ ಅಟ್ಬಿಟ್ಟಂಗ್ಲ ಯಾಕಂದ್ರೆ ಊಟಿ ಪೊರ್ತಲ್ಲಕ್ಕೆ ಬಂದು ಎಡ ಅಪ್ಪರ ಕಷ್ಟ ಸೊ ಅದನಾಲ ಬಂದು ಏ ಅಲ್ಲವಾಗ ಮ್ಯಾಕ್ಸಿಮಮ್ ಆ ಸ್ಪೇಸ್ ಯೂಟಿಲೈಸ್ ಮಾಡೋದು ಅತೆಂಬುದಕ್ಕೆ ತಗೊಂಡಿಂಗತ ನಂಗೆ ಕಂಪ್ಲೀಟಾ ಇಲ್ಲಿ ಡಿಸೈನ್ ಮಾಡಿಟ್ಟಿದ್ದೇವೆ ಮತ್ತೆ ಇದನ್ನ ಎತ್ತಿ ಬಂದದಕ್ಕೆ ಅದಕ್ಕೆ ರೀಸನ್ ಇಲ್ಲಿ ಬಪ್ಪನ ಹಿಂಗೆ ಇಲ್ಲಿ ಟೆಸ್ಟ್ ಮಾಡೋದು ಅಪ್ಪರ ಈಸಿ ಸಿಗುತ್ತೆ ನಂಗೆ ಸ್ಪೇಸೇ ಬೇಕು ಟೆಸ್ಟಿಂಗ್ ಮಾಡೋದಕ್ಕೆ ಆಗ ಬಂದು ನಂಗೆ ಇದು ಬಂದು ಕಂಪ್ಲೀಟ್ ಟೆಸ್ಟಿಂಗ್ ರೂಮ್ ಅವು ಥೆರಪಿ ರೂಮ್ ಅವು ನಂಗೆಂದ ಯೂಸ್ ಮಾಡ್ತಾರೆ ವರ್ಚುವಲ್ ರಿಯಾಲಿಟಿ ಗೇಮಿಂಗ್ ಸೊ ಮಂತ್ರ ಈ ವರ್ಷ 26 ಸ್ಟಾರ್ಟ್ ಮಾಡಿಟ್ಟಿದ್ದೇವೆ ಸೊ ಆ್ಯಕ್ಚುಲಿ ಬಂದು ನ್ಯೂರಾಲಜಿಕಲ್ ಕಂಡೀಷನ್ಸ್ ಆಡೋದಕ್ಕೂ ಬೇಸಿಕ್ ರಿಯಾಬಿಗೆ ಯೂಸ್ ಆರ ಅಲ್ಲೇ ಸ್ಟ್ರೋಕ್ ಪೇಷಂಟ್ಸ್ ಇದ್ರು ಅದೇ ಮೊದಲ ಬಂದು ಇದು ಬಂದು ಅಪ್ಪರ ಹೆಲ್ಪ್ ಆರ ಯಾಕಂದ್ರೆ ಕಂಪ್ಲೀಟ್ ಸ್ಟ್ರೋಕ್ ಪೇಷಂಟ್ಸ್ಗೆ ಹ್ಯಾಂಡ್ ಮೂವ್ಮೆಂಟ್ಸ್ ಬಪ್ಪದು ಲೆಗ್ ಇದಾಗ್ಬೋದು ಏನ ಅವ್ರಿಗೆ ತಿಂಬೋದಕ್ಕೆ ಪ್ರಾಕ್ಟೀಸ್ ಮಾಡ್ದು ಅದೆಲ್ಲವೇ ಬಂದು ಇದೇ ಮಾಡೋದಕ್ಕೆ ಮಾಡಿದ್ರೆ ಹಾಕಿಟ್ಟು ಅಂತಂದ್ರೆ ಈಗ ನಿಂಗೆ ಇದನ್ನು ಕನೆಕ್ಟ್ ಮಾಡಿದ್ವಿ ಮತ್ತು ಇದು ಬಂದು ಟೈಟು ಲೂಸು ಆ ಬಾಲಿಗೆ ತೆಗೆದಂಗೆ ನಿಂಗೆ ಆ ಬಾಲ್ ಹೋಗಿ ಒಂದು ಬ್ಲ್ಯಾಕ್ ಕಲರ್ ಹಿಡ್ದಲ್ಲ ಅಂದಿಕ್ಕೆ ಮೇಲೆ ಉಡುಪುದು ಬಾಲ್ದೋಗೆ ಗತ್ತ ಮೇಲೆ ಮಾಡಿದ್ವಿ ಗತ್ತ ಮೇಲೆ ಮಾಡಿದ್ರ ಬಾಲ್ ತೋರೋದಿಲ್ಲ ಇದು ಒಂದು ವೈಟ್ ಕಲರ್ನ ಒಂದು ಕ್ರಾಸ್ ಮಾರ್ಕ್ ತೋರ್ರ ಟರ್ನ್ ಮಾಡಿ ನೋಡಿದ್ವಿ ಫುಲ್ಲ ಬಾಲ್ ತೋರ್ರವ ಬ್ಲ್ಯಾಕ್ ಕಲರ್ ಮೇಲೆ ಮಾಡಿದ್ವಿ ಮೇಲೆ ಬಂದ್ರ ಕಪ್ಪು ಹೋಗಿ ಬಾಲ್ ಮುಟ್ಟೋದಾಗ್ತಾ ಹೊಡೆದ್ರ ಮುಟ್ಟಿಟ್ಟೆ ಮೇಲೆ ನೋಡಿದ್ವಿ ರೆಡ್ ಬಾಲ್ ತೋರ್ರ ರೆಡ್ ಬಾಲ್ ಹೋಗಿ ತಿರುಗಿ ಬಿಟ್ಟಿವಿ ಓಕೆ ಕೈ ಕೀ ಬಿತ್ತುಕೋವಿ ಬರ ಅವಕ್ಕೆ ನಲ್ಲಿ ಇದು ಅವಕ್ಕೆ ನೋಡಿಯಾರ
ಶೋಲ್ಡರ್ ಲೆಗ್ಸ್ ಅದೆಲ್ಲ ಡಿಫ್ರೆಂಟ್. ಈಗ ನಾನು ಹಿಂಗೆ ಗತ್ತು ತಿರ್ಕೊಂಡು ನಾನು ನೋಡಿದ್ದು ನಿಂಗೂ ನೋಡಿ ನೋಡಿ ನೋಡಿರ್ತೀವಿ. ಈಗ ನಾನು ಹಿಂಗೆ ಸರ್ ಬಂದು ಆ ಬಾಲ್ ಬ್ರೇಕ್ ಮಾಡು ಅಂತ ಇದೆ, ನಿಂಗವೇ ಗತ್ತ ತಿರ್ಕಿಟ್ರ. ಈಗ ಸಮ್ಟೈಮ್ಸ್ ಪೇಷಂಟ್ ಬಂದಾರ ಅವ್ರು ಸಿಲ್ಲರ್ ಏನು ಮಾಡೋ ಅಂತಂದ್ರೆ, ಈಗ ಹಿಂಗೆ ಒಂದು 2 days ಬಿಫೋರ್ ಒಂದು ಪೇಷಂಟ್ ಬಂದರು, ಶೋಲ್ಡರ್ ಪೇನ್ ತೂಕತಿ ಮುಡಿಲ್ಲ ಅಂದರು. ಹಿಂಗೆ ಏನು ಮಾಡೋದಂತ ಇಲ್ಲ, ಇದಕ್ಕೊಂದು ಗೇಮ್ ಆಡಿದೆ, ಗೇಮ್ ಹಾಕಿನೋ ಜಸ್ಟ್ ಗೇಮ್ ನಲ್ವಿ ಅಂತ ನೀಟು ಕೊಟ್ಟಿರ್ತೀವಿ ಅಷ್ಟೇ. ಆ ಗೇಮ್ ಹೋಗೋದು ನಿಂಗೆ ಇಲ್ಲಿ ಗಿಟ್ಟಿದ್ ನೋಡಿ ಮುಟ್ಟೋದು ನನಗೆ ಬಂದ್ರೆ ಆಗ ಏನು ಮಾಡಿದ್ರು ಅವ್ರಿಗೆ ಏನಂದ್ರೆ ಈ ಸಿಗ್ಸಿ ತೂಕದ ಮುಡಿಯೋದಂದ್ರು. ಆ ಗೇಮ್ ನಲ್ಲಿ ಏನು ಮಾಡಿದ್ರು ಅಂದ್ರೆ ಓಯ್ ಜಂಪ್ ಎಲ್ಲ ಮಾಡಿಟ್ಟು ಸರಿ ಓಕೆ ಈಗ ಮಾಡಿ ನೋಡಿ ನನ್ನ ಫ್ರೀ ಆಡಿದೆ ಮತ್ತೆ ಸರಿ ಈಗ ಹೋಯ್ಪ್ಲ ಇದು ಇನ್ನೊಂದೊಂದು ವರ್ಲ್ಡ್ಗೆ ಸೂಪನಿಂಗ್ ಫೀಲ್ ಅಲ್ವಾ ಸುತ್ತಿ ನಂಗೆ ಏ ಜಡ್ಜ್ಮೆಂಟ್ಸು ಇಲ್ಲ ಆ ತಮ್ಮನೆ ಏನಂದ್ರೆ ನಂಗೆ ಹೋಯ್ ಆ ಟಾಸ್ಕ್ ಬಿರ್ಕೋದು ಆ ಟೈಮ್ ಬಂದು ನಂಗೆ ಕೈ ಎತ್ತೋರ ಏನಂದ್ರೆ ನಂಗೆ ಐಡಿಯಾ ಕಡೆಯ ನಂಗೆ ಅದ್ರ ಬಿರ್ಕೋದು ನೆನ್ಸಿನವ ಸೊ ಎತ್ತಾರ ಅಂದ್ರೆ ನಂಗೆ ಬಾಡಿ ನಂಗೆ ಅರಿಯಾದ ಅದಕ್ಕೆ ವರ್ಕ್ ಅಪ್ಪದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಎಲ್ಲ ಬಂದು VR. ಈಗ ಸ್ಟ್ರೋಕ್ ಪೇಷಂಟ್ಸ್ ಎಲ್ಲ ಇದ್ದಾರೆ ಇಲ್ಲಿ ತಿಂಬುದು ಇದು ಮಾಡೋದು ಪಿಕ್ ಮಾಡೋದು ಅದನ್ನೆಲ್ಲ ಬಂದು ನಂಗೆ ಅಲ್ಲಿ ಮುಂದೆ ಬೀತಪ್ನು ನಿಂಗೆ ಕೈ ಇದು ಮಾಡೋದ್ರೆ ಅಲ್ಲಿಗೆ ಹೋಗೋದು ನಿಂಗೆ ಒಂದು ಈಗ ನಿಂಗೆ ಮಾಡಿರೋದು ಗತ್ತಗ ಹ್ಯಾಂಡ್ಗೆಲ್ಲ ಮಾಡ್ಬಿಡ್ರೆ ಅಲ್ಲಿಗೆ ಹೋಗೋದು ಒಂದು ಹ್ಯಾಂಡ್ ತೋರ್ರ ನಂಗೆ ಎತ್ತೋ ನಂಗೆ ತೋರಿರ. ಇದು ಮಸ್ಕಿಟೋ. Welcome. This is a hand gross motor rehab session. ಇದು ನಿಂಗೆ ಟ್ರೈ ಮಾಡಿ ಹ್ಯಾಂಡ್ಗೈ By touching them with your ನಿಂಗೆ ಕೈ ಮುಂದಾಡಿತಿದೆ ಅಂದ್ರೆ ನಿಂಗೆ ಕೈಗೆ ಒಂದು ಬ್ಯಾಟ್ ಸಿಕ್ಕಿರ ಕೈ ಮುಂದಾಡ್ಬೀವಿ ಬ್ಯಾಟ್ ಬಂತ ಈ ಬ್ಯಾಟ್ ಬಿದ್ದು ಮಸ್ಕಿಟೋ ಹೋಗ್ಬೋದು ಮಸ್ಕಿಟೋ ತಿರುಗಿ ನೋಡು ಮಸ್ಕಿಟೋ ನೋಡಿದ್ರ ತೋರ್ರ ಆ ಕಡೆ ಈ ಕಡೆ ತಿರುಗಿ ನೋಡಿವಿ ಮಸ್ಕಿಟೋ ಎಲ್ಲಿ ಆಡ್ದೆ ಮೇಲೇನ ಮುಂದಾಡಿ ಬಾರಿ ಸೂಪರ್ ಇದಂಗೆ ಈ ಟ್ರೀಟ್ಮೆಂಟ್ಗೆ ಅಂತ ಒಪ್ಪದಿಲ್ಲ ಇಲ್ಲಿ ಬಪ್ಪದು ಬಂದು ಲೈಕ್ ಫನ್ಗೆ ಟ್ರೀಟ್ಮೆಂಟ್ ಇತ್ತು ಬಂದ್ರೆ ಜಾಲಿ ಆಯ್ತು ಆಲ್ರೆಡಿ ఒక ವಲಿ ಹೋಗಿ ಬಂದಾರಲ್ಲ ಅದು ಬಂದು ಎಕ್ಸರ್ಸೈಸ್ ಮಾಡೋದು ಬಂದು ಇನ್ನೂ ಪೇನ್ ಜಾಸ್ತಿ ಮಾಡ್ರ ಈಗ ಇಲ್ಲಿ ಬಂದು ಇದು ಗೇಮ್ ಆಡ್ನ ಏನಾದ್ರು ಅಂದಲ್ಲ ಅದುವೇ ಆಟೋಮೆಟಿಕ್ ಅವ್ಕ ಮೈಂಡ್ ರಿಲ್ಯಾಕ್ಸ್ ಮಾಡಿದ್ರ ಮೈಂಡ್ ರಿಲ್ಯಾಕ್ಸ್ ಅಲ್ಲಿ ನಂಗೆ ಬಂದು ಇದು ಏನಂದ ಪೇನ್ ಕಮ್ಮಿ ಅನ್ನ ಈಗ ನಂಗೆ ಮೈಂಡ್ ಹೇಗೋ ಹ್ಯಾಪಿ ಆಡಿದ್ಯೋ ಹ್ಯಾಪಿ ಹಾರ್ಮೋನ್ಸ್ ನಿಗರ ಎಂಡೋರ್ಫಿನ್ಸ್ ಅಂದಾರ ಇದಂತ ಪೇನ್ ಕಿಲ್ಲರ್ ತಂದಾರ ಅಷ್ಟೇ ನಂಗೆ ಬ್ರೈನೇ ನಂಗೆ ಬಾಡಿ ಅದನ್ನ ಜನರೇಟ್ ಮಾಡಿದಾಗ ಕೆಪಾಸಿಟಿ ಆಡಿದೆ ಅಲ್ಲಿ ಹೇಗೆ ಕೆಪಾಸಿಟಿ ಆಡ್ರ ಅಂದ್ರೆ ನಂಗೆ ಹ್ಯಾಪಿ ಇರ್ದ ಅಲ್ಲಿ ನಂಗೆ ಒಲಿ ಆಡೋಣ ಹ್ಯಾಪಿ ಇರೋರು ಬಟ್ ಗೇಮ್ ನಲ್ಲೋಣ ಹ್ಯಾಪಿ ಇದ್ನು ಆಗೇನಂದ್ರೆ ಆಟೋಮೆಟಿಕ್ ಪೇನ್ ಬಂದು ರೆಡ್ಯೂಸ್ ಮಾಡಿಟ್ರ ಸೊ ನಂಗೆ ಬಂದು ನಂಗೆ ಬಾಡಿ ಹೋಗವೇ ಆ ಪೇನ್ ರಿಲೀವ್ ಮಾಡ ಇದನ್ನ ಬಂದು ಇದನ್ನೆಲ್ಲ ಮಾಡಿ ನಂಗೆ ಬಂದು ಎಕ್ಸ್ಟರ್ನಲ್ ಟ್ರಿಗರ್ ಮಾಡಿ ಈ ಗೇಮ್ಸ್ ಟ್ರಿಗರ್ ಮಾಡಿ ಪೇನ್ ರಿಲೀವಿಂಗ್ ಹಾರ್ಮೋನ್ಸ್ ಬಂದು ರಿಲೀಸ್ ಮಾಡು ಆಗೇನಂದ್ರೆ ಪೇನ್ ಬಂದು ಆಟೋಮೆಟಿಕ್ ಡೌನ್ ಆಗ್ತದೆ ಮೂವ್ಮೆಂಟ್ಸು ಜಾಸ್ತಿ ಆಗ್ತದೆ ಗಂಡು